ಎಲ್ರಿಗೂ ರಾಮ್ ರಾಮ್. ನಮ್ ಇಕೋ ಮನೆ ಶಾಂಪೂ ಬಾರ್ ಬಗ್ಗೆ ಹೆಚ್ಚಾಗಿ ಕ್ವಶನ್ಸ್ ಬರೋದು ಅಂದ್ರೆ ಇದ್ರಲ್ಲಿ ನಿಜವಾಗ್ಲೂ ನೊರೆ ಬರುತ್ತಾ ಅಥವಾ ಎಣ್ಣೆ ಜಿಡ್ ಹೋಗುತ್ತಾ ಅನ್ನೋದ್ರ ಬಗ್ಗೆ ತುಂಬಾ ಜನ ಕ್ವಶನ್ಸ್ ಕೇಳಿರೋದು. ಅದಕ್ಕೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ಮಾಡಿದೀನಿ. ನೀವು ನಮ್ಮ ಪ್ಯಾಕೇಜ್ ರಿಸೀವ್ ಮಾಡಿದಾಗ ಈ ರೀತಿ ಇರುತ್ತೆ. ನಿಮ್ಗೆ ಯಾವ ರೀತಿ ಅದನ್ನ ಬಳಸಬೇಕು, ಹೇಗೆ ಅದನ್ನ ಸ್ಟೋರ್ ಮಾಡಬೇಕು, ಹಾಗೆ ಇದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಪ್ರತಿ ಒಂದು ಮೆನ್ಷನ್ ಕೂಡ ಆಗಿರುತ್ತೆ. ಇದನ್ನ ಓಪನ್ ಮಾಡಿದಾಗ ನಿಮ್ಗೆ ಒಂದು ಈ ರೀತಿ ಶಾಂಪೂ ಬಾರ್ ಸಿಗುತ್ತೆ. ನಮ್ ಶಾಂಪೂ ಬಾರ್ಗಳು ಪರ್ಫೆಕ್ಟ್ ಇರೋದಿಲ್ಲ, ಯಾಕೆಂದ್ರೆ ಇದು ಮಷೀನ್ ಅಲ್ಲಿ ಮಾಡಿರೋದಲ್ಲ, ಕೈನಲ್ಲಿ. ಸೊ ಹಾಗೆ ಮೌಲ್ಡ್ ಯೂಸ್ ಮಾಡಿರೋದ್ರಿಂದ ಪರ್ಫೆಕ್ಟ್ ಶೇಪ್ ಇರೋದಿಲ್ಲ, ಬಟ್ ಕ್ವಾಲಿಟಿ ಅಂತೂ ಹೈ ಕ್ವಾಲಿಟಿ ಇರುತ್ತೆ. ಸೊ ನಾನು ಈಗಾಗಲೇ ಯೂಸ್ ಮಾಡ್ತಾ ಇರೋ ಶಾಂಪೂ ಬಾರ್ನೇ ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನಿಮಗೊಂದು ಕೊಟ್ಟು ನಾನೊಂದು ಯೂಸ್ ಮಾಡೋದು ಖಂಡಿತವಾಗ್ಲೂ ಇಲ್ಲ. ನಾನ್ ಬಳಸ್ತಾ ಇರೋದು ಹಾಗೆ ನಿಮಗೆ ಕೊಡೋದು ಎಲ್ಲಾನು ಒಂದೇ ಆಗಿರುತ್ತೆ. ನಮ್ ಶಾಂಪೂ ಬಾರ್ಗೆ ಹೆಚ್ಚಿಗೆ ಬೇಕಾಗಿರೋದು ನೀರು. ನಿಮ್ ಕೂದಲು ಎಷ್ಟು ತೇವ ಇರುತ್ತೋ ಅಷ್ಟು ಚೆನ್ನಾಗಿ ನೊರೆ ಬರುತ್ತೆ. ಹಂಟ್ರೋಳ್ಕಾಯಿ ಮತ್ತೆ ಶಿಗೆಕಾಯಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೊರೆ ಏನೋ ಬರುತ್ತೆ. ಹಾಗೆ ನಾರ್ಮಲ್ ಶಾಂಪೂ ತರ ತುಂಬಾ ಬೇಗ ನೊರೆ ಬರೋದಿಲ್ಲ. ನೊರೆ ಏನೋ ಬಂತು ಸರಿ, ಹಾಗಂತ ನೀವು ಶಾಂಪೂನ ಉಜ್ತಾನೇ ಇರಬೇಕು ಅಂತ ಏನಿಲ್ಲ. ಅದನ್ನ ಸೈಡಿಗೆ ಇಟ್ಬಿಟ್ಟು ಬಂದಿರೋ ನೊರೆನಲ್ಲೇ ಚೆನ್ನಾಗಿ ನೀವು ಕೈಯಲ್ಲಿ ಉಜ್ತಾ ಹೋದ್ರೆ ಸಾಕಷ್ಟು ನೊರೆ ಬರುತ್ತೆ. ಅಂಡ್ ಆ ನೊರೆನಲ್ಲೇ ನಿಮ್ಗೆ ಎಣ್ಣೆ ಜಿಡ್ಡು ಕೂಡ ಹೋಗುತ್ತೆ. ಸೊ ಇದೊಂದು ನಮ್ ಶಾಂಪೂ ಬಾರ್ನ ಸೀಕ್ರೆಟ್ ಟಿಪ್. ಕಡಿಮೆ ಬಳಸಬಹುದು, ಹಾಗೆ ಸಾಕಷ್ಟು ನೊರೆನ ತೆಗಿಬಹುದು. ಹಾಗೆ ಅದ್ರ ಬಣ್ಣ ಕೂಡ ನೋಡಿ ನಿಮಗೆ ಅದ್ರಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ. ಇಕೋ ಮನೆ ಶಾಂಪೂ ಬಾರ್ ಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಅದಕ್ಕೆ ಈ ಕೂಡಲೇ ಆರ್ಡರ್ ಪ್ಲೇಸ್ ಮಾಡಬಹುದು.